ಎಲ್ಲರಿಗೂ ನಮಸ್ಕಾರ. ಕಬ್ಬು ನೆಟ್ಟ ಆರಂಭದ 3ರಿಂದ 4 ತಿಂಗಳು ಜಮೀನಿನಿಂದ ಯಾವುದೇ ಆದಾಯ ಬರುವುದಿಲ್ಲ. ಆದರೆ ಅದೇ ಕಬ್ಬಿನ ಸಾಲುಗಳ ನಡುವೆ ಕೊತ್ತಂಬರಿ ಬೆಳೆದರೆ ಕೇವಲ 40 ದಿನಗಳಲ್ಲಿ ಕೈತುಂಬ ಹೆಚ್ಚುವರಿ ಆದಾಯ ಪಡೆಯಬಹುದು. ಇಂದಿನ ವಿಡಿಯೋದಲ್ಲಿ ಕಬ್ಬಿನಲ್ಲಿ ಕೊತ್ತಂಬರಿ ಬಿತ್ತನೆ ಮಾಡಿದ ನಂತರದಿಂದ ಕಟಾವಿನವರೆಗೂ ಕೈಗೊಳ್ಳಬೇಕಾದ ಮುಖ್ಯ ಕ್ರಮಗಳ ಬಗ್ಗೆ ತಿಳಿಯೋಣ. ಕಬ್ಬು ನೆಟ್ಟ ತಕ್ಷಣವೇ ಸಾಲುಗಳ ಮಧ್ಯೆ ಕೊತ್ತಂಬರಿ ಬಿತ್ತನೆ ಮಾಡಲಾಗುತ್ತದೆ. ಬಿತ್ತನೆಯ ನಂತರ ಮೊದಲ 15 ದಿನಗಳು ಬಹಳ ಮುಖ್ಯ. ಮೊದಲ ನೀರಾವರಿ. ಬಿತ್ತನೆ ಮಾಡಿದ ತಕ್ಷಣ ಹಗುರವಾಗಿ ನೀರು ಹಾಯಿಸಬೇಕು. ಬೀಜಗಳು ಆಳಕ್ಕೆ ಕೊಚ್ಚಿ ಹೋಗದಂತೆ ನೋಡಿಕೊಳ್ಳಿ. ಮೊಳಕೆ ಒಡೆಯುವಿಕೆ. ಕೊತ್ತಂಬರಿ ಮೊಳಕೆ ಬರಲು 8ರಿಂದ 10 ದಿನಗಳು ಬೇಕಾಗುತ್ತದೆ. ಈ ಸಮಯದಲ್ಲಿ ಮಣ್ಣಿನಲ್ಲಿ ಸದಾ ಹದವಾದ ತೇವಾಂಶವಿರಲಿ, ಆದರೆ ನೀರು ನಿಲ್ಲದಂತೆ ಜಾಗೃತಿ ವಹಿಸಿ. ಬೀಜ ಬಿತ್ತನೆಯ 15 ದಿನಗಳ ನಂತರ ಗಿಡಗಳು ಬೆಳೆಯಲು ಶುರುವಾಗುತ್ತವೆ. ಕಳೆ ನಿರ್ವಹಣೆ. ಸಾಲುಗಳಲ್ಲಿ ಬೆಳೆಯುವ ಕಳೆಯನ್ನು ಕೈಯಿಂದಲೇ ಆಯ್ದು ತೆಗೆಯಿರಿ. ಯಾವುದೇ ಕಾರಣಕ್ಕೂ ಕಳೆನಾಶಕ ಬಳಸಬೇಡಿ. ರೋಗ ನಿರ್ವಹಣೆ. ಬೂದು ರೋಗ ಕಂಡುಬಂದರೆ ನೀರಿನಲ್ಲಿ ಕರಗುವ ಗಂಧಕ ಅಥವಾ ಬೇವಿನ ಎಣ್ಣೆ ಸಿಂಪಡಿಸಿ. ಬಿತ್ತನೆ ಮಾಡಿದ 35ರಿಂದ 40 ದಿನಗಳಲ್ಲಿ ಕೊತ್ತಂಬರಿ ಕಟಾವಿಗೆ ಸಿದ್ಧವಾಗುತ್ತದೆ. ಕಟಾವಿನ ಸಮಯ. ಗಿಡದಲ್ಲಿ ಹೂವು ಬರುವುದಕ್ಕಿಂತ ಮುಂಚೆಯೇ ಎಲೆಗಳು ಎಳೆಯದಿದ್ದಾಗಲೇ ಕಟಾವು ಮಾಡಬೇಕು. ವಿಧಾನ. ನೀರು ಹಾಯಿಸಿದ ನಂತರ ಮಣ್ಣು ಮೆತ್ತಗಿದ್ದಾಗಲೇ ಬೇರು ಸಹಿತ ಕೀಳುವುದು ಸುಲಭ. ಇದರ ಆದಾಯದ ಬಗ್ಗೆ ನೋಡೋದಾದರೆ 1 ಎಕರೆ ಕಬ್ಬಿನಲ್ಲಿ ಅಂತರ್ಬೆಳೆಯಾಗಿ ಸುಮಾರು 1500ರಿಂದ 2000 ಕೊತ್ತಂಬರಿ ಕಟ್ಟುಗಳು ಸಿಗುತ್ತವೆ. ಇದರಿಂದ ಬರುವ ಆದಾಯವು ನಿಮ್ಮ ಕಬ್ಬಿನ ಆರಂಭಿಕ ಗೊಬ್ಬರ ವೆಚ್ಚ ಹಾಗೂ ಆಳುಗಳ ವೆಚ್ಚವನ್ನು ಭರಿಸುತ್ತದೆ. ಧನ್ಯವಾದಗಳು.